ರಾಜ್ಯ ಬಿಜೆಪಿ ಬಣ ರಾಜಕಾರಣದ ವಿಚಾರದಲ್ಲಿ ಸಾಕಷ್ಟು ಬೆಳವಣಿಗೆಗಳನ್ನು ಫೇಸ್ ಮಾಡ್ತಾ ಇರುವಂಥದ್ದು. ಅದರಲ್ಲೂ ಕೂಡ ರೆಬಲ್ಸ್ ದೊಡ್ಡ ಮಟ್ಟದ ಆಕ್ರೋಶವನ್ನು ವಿಜಯೇಂದ್ರ ವಿರುದ್ಧ ಹೊರಹಾಕ್ತಾ ಇದ್ದಾರೆ. ಬಿಜೆಪಿ ಮನೆಯಲ್ಲಿ ಮತ್ತೆ ರೆಬಲ್ಸ್ ಆಕ್ಟಿವ್ ಆಗಿರುವಂಥದ್ದು. ನೋಟಿಸನ್ನು ಕೊಟ್ಟು 10 ದಿನಗಳ ನಂತರ ಇವತ್ತು ಯತ್ನಾಳ್ ಪ್ರತ್ಯಕ್ಷರಾಗ್ತಾ ಇದ್ದಾರೆ. ಕುಮಾರ್ ಬಂಗಾರಪ್ಪ ಅವರ ಬೆಂಗಳೂರಿನ ನಿವಾಸದಲ್ಲಿ ರೆಬಲ್ಸ್ ಮಹತ್ವದ ಮೀಟಿಂಗ್ ಅನ್ನು ನಡೆಸ್ತಾ ಇರುವಂಥದ್ದು. ಭಿನ್ನರ ಪಡೆಯಿಂದ ಇವತ್ತು ಹೈ ವೋಲ್ಟೇಜ್ ಮೀಟಿಂಗ್ ಇದೆ. ಇವತ್ತಿನ ಸಭೆಯಲ್ಲಿ ರೆಬಲ್ ಲೀಡರ್ ಯತ್ನಾಳ್ ಕೂಡ ಭಾಗಿಯಾಗ್ತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇದು ಕೇವಲ ವಿಜೇಂದ್ರ ಅವರನ್ನ ಕೆಳಗಿಳಿಸುವಂತಹ ನಿಟ್ಟಿನಲ್ಲಿ ನಡೀತಾ ಇರುವಂತಹ ಸಭೆಯಲ್ಲ, ತಂತ್ರವನ್ನು ಹೆಣಿಲಿಕ್ಕೆ ರೆಡಿ ಮಾಡಿರುವಂತಹ ಸಭೆಯಲ್ಲ, ತಮ್ಮ ಶಕ್ತಿ ಪ್ರದರ್ಶನವನ್ನು ಕೂಡ ಈ ಸಭೆಯ ಮೂಲಕ ಮಾಡ್ತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಮೂಲಕ ರಾಜ್ಯ ಬಿಜೆಪಿಯಲ್ಲಿ ಬಣ ರಾಜಕಾರಣದ ಬೇಗುದಿ ಮತ್ತಷ್ಟು ಮಗದಷ್ಟು ಜಾಸ್ತಿ ಆಗ್ತಾ ಇದೆ. ಒಂದು ಕಡೆ ದೆಹಲಿ ಅಂಗಳದಲ್ಲಿ ಚೆಂಡಿದೆ, ಮತ್ತೊಂದು ಕಡೆ ಉಸ್ತುವಾರಿಗಳ ಬದಲಾವಣೆ ಆಗುತ್ತೆ ಅನ್ನುವಂತಹ ಮಾತಿದೆ. ಇದರ ನಡುವೆ ಶೋಕಾಸ್ ನೋಟಿಸ್ ಯತ್ನಾಳ್ ಅವರಿಗೆ ಬಂದಿತ್ತು. ಉತ್ತರ ಕೊಡಲ್ಲ ಅಂಥೇಳಿ ಸುದೀರ್ಘವಾಗಿ ವಿಜಯೇಂದ್ರ ವಿರುದ್ಧ ದೂರುಗಳ ಸರಮಾಲೆಯನ್ನು ಉತ್ತರದ ಮೂಲಕ ಕೊಟ್ಟಿದ್ದಾರೆ. ಎಲ್ಲ ಬೆಳವಣಿಗೆಗಳ ನಡುವೆ ಇವತ್ತು ಮಹತ್ವದ ಸಭೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಮಸೂದ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಸೂದ್, ಸಾಕಷ್ಟು ಸಭೆಗಳನ್ನು ಈ ಹಿಂದೆಯೂ ಕೂಡ ಮಾಡಿದ್ದಾರೆ. ಇವತ್ತಿನ ಸಭೆ ಎಷ್ಟು ಮುಖ್ಯ ಮತ್ತು ಯಾವ ವಿಚಾರಕ್ಕೆ ಅಂತ ಹೇಳಿ? ಪ್ರೇಮ್, ಈಗಾಗಲೇ ಶೋಕಾಸ್ ನೋಟಿಸ್ 2 ಬಾರಿ ಕೊಡಲಾಗಿದೆ ವಿಜೇಂದ್ರ ಅವರ ಅವಧಿನಲ್ಲಿ. 2ನೇ ಬಾರಿ ನೋಟಿಸ್ ಕೊಟ್ಟಾಗಲೂ ಕೂಡ ಅದಕ್ಕೆ ಉತ್ತರ ಕದ್ದು ಮುಚ್ಚಿ ಕೊಟ್ಟು ಈಗಾಗಲೇ ಸಂಬಂಧಪಟ್ಟಂತೆ ಪ್ರಕ್ರಿಯೆ ನಡೀತಾ ಇದೆ. ಅಂದರೆ ನೋಟಿಸ್ ಕೊಡೋದು ಏನಕ್ಕೆ, ಯಾವುದೇ ಪ್ರತ್ಯೇಕ ಸಭೆ ಮಾಡಬಾರ್ದು, ಯಾವುದೇ ಗುಪ್ತ ಮೀಟಿಂಗ್ ಮಾಡಬಾರ್ದು, ಬಹಿರಂಗ ಹೇಳಿಕೆ ಕೊಡಬಾರ್ದು, ಮುಜುಗರ ತರಬಾರ್ದು ಪಕ್ಷಕ್ಕೆ ಅನ್ನುವಂಥ ವಿಚಾರ. ಇಷ್ಟಿದ್ರೂ ಕೂಡ ಯತ್ನಾಳ್ ತಂಡ ಇವತ್ತು ಮತ್ತೊಂದು ಪ್ರತ್ಯೇಕ ಮೀಟಿಂಗ್ ಮಾಡಿ ಸೆಡ್ಡು ಹೊಡಿತಾ ಇದೆ ಅನ್ನುವಂತಹ ಲೆಕ್ಕಾಚಾರ. ಇವತ್ತು ಬೆಂಗಳೂರಿನ ಸದಾಶಿವನಗರದಲ್ಲಿರುವಂತಹ ಕುಮಾರ್ ಬಂಗಾರಪ್ಪನವರ ನಿವಾಸದಲ್ಲಿ ಮತ್ತೆ ರೆಬೆಲ್ ನಾಯಕರು ಅಂತ ಯಾರೆಲ್ಲ ಗುರುತಿಸಿಕೊಂಡಿದ್ದಾರೆ ಅವರೆಲ್ಲ ಸಭೆ ಮಾಡ್ತಿದ್ದಾರೆ. ಈ ಒಂದು ಸಭೆಗೆ ಯತ್ನಾಳ್ ಅವರು ಕೂಡ ಬರ್ತಾ ಇದ್ದಾರೆ. ಯತ್ನಾಳ್ ಕೇಂದ್ರ ಬಿಂದು ಇವತ್ತಿನ ಸಭೆಗೆ. ಯಾಕೆಂದ್ರೆ ಕಳೆದ 12-13 ದಿನಗಳಿಂದಲೂ ಕೂಡ ನೋಟಿಸ್ ಕೊಡೋಕೆ 2 ದಿನ ಹಿಂದಿನಿಂದಲೂ ಕೂಡ ಇವತ್ತಿನವರೆಗೂ ಕೂಡ ಅವರೆಲ್ಲೂ ಕೂಡ ಕಾಣಿಸ್ಕೊಂಡಿಲ್ಲ. ವಿಜಯಪುರಕ್ಕೂ ಕೂಡ ಹೋಗಿಲ್ಲ, ಬೆಂಗಳೂರಿಗೂ ಕೂಡ ಹೋಗಿಲ್ಲ. ಹೋದ್ರೂ ಕೂಡ ಯಾರಿಗೂ ಗೊತ್ತಾಗದೇ ಇರೋ ರೀತಿ ಆ 2 ನಿವಾಸಗಳಿಗೆ ಹೋಗಿ ಬರ್ತಾರೆ. ಜೊತೆಗೆ ಹೈದರಾಬಾದ್, ಬೆಂಗಳೂರು, ವಿಜಯಪುರ, ಕಲಬುರಗಿ ಹೀಗೆ ಸುತ್ತಾಟ ಮಾಡ್ತಾವ್ರೆ. ಯಾರಿಗೂ ಕೂಡ ಸಿಗ್ತಾ ಇಲ್ಲ, ಯಾರ ಸಂಪರ್ಕ ಕೂಡ ಸಿಗ್ತಾ ಇರಲಿಲ್ಲ. ನೋಟಿಸ್ ಉತ್ತರ ಕೊಟ್ಟಿರೋ ಬಗ್ಗೆನೂ ಕೂಡ ಸ್ಪಷ್ಟತೆ ಕೊಟ್ಟಿಲ್ಲ. ಇವತ್ತು ಅವರು ಕಾಣಿಸ್ಕೊಳ್ತಾ ಇರುವಂತದ್ದು. ಇವತ್ತು ವಿಧಾನಸೌಧದಲ್ಲಿ ಒಂದು ಸಭೆ ಇದೆ, ಜೊತೆಗೆ ಕುಮಾರ್ ಬಂಗಾರಪ್ಪ ನಿವಾಸದಲ್ಲಿ ಸಭೆ ಇದೆ, ಅಲ್ಲಿ ಕಾಣಿಸ್ಕೊಳ್ತಾರೆ. ಏನ್ ಮಾತಾಡ್ತಾರೆ, ಇಷ್ಟು ದಿನಗಳ ಕಾಲ ಯಾಕೆ ಅಜ್ಞಾತರಾಗಿದ್ರೆ ಎಲ್ಲವನ್ನು ಕೂಡ ಹೇಳ್ಬೋದು. ಹಾಗೆ ವಿಜೇಂದ್ರ ಅವರ ವಿರುದ್ಧ ಕೂಡ ಗುಡುಗಬಹುದು. ಇನ್ನೊಂದು ಮುಖ್ಯ, ಈಗಾಗಲೇ ಡ್ಯಾಮೇಜ್ ಆಗಿದೆ ಯತ್ನಾಳ್ ತಂಡಕ್ಕೆ, ಜೊತೆಗೆ ಹಿನ್ನಡೆ ಆಗಿದೆ ಶೋಕಾಸ್ ನೋಟಿಸ್ ಕೊಟ್ಟಿರೋ ಹಿನ್ನೆಲೆಯಲ್ಲಿ. ಈ ಹಿಂದೆ ವಕ್ಫ್ ಹೋರಾಟ ಯಾವ ರೀತಿ ಮಾಡಿದ್ರು ಅದೇ ರೀತಿಯಲ್ಲಿ ಈಗ ಅಕ್ರಮ ಬಾಂಗ್ಲಾ ನುಸುಳುಕೋರರ ವಿರುದ್ಧ ಸಮರ ಸಾರೋದಕ್ಕೆ ಯತ್ನಾಳ್ ತಂಡ ಸಿದ್ಧತೆ ಮಾಡ್ಕೊಳ್ತಾ ಇದೆ. ಆ ಮೂಲಕ ಹೈಕಮಾಂಡ್ ಗಮನ ಸೆಳೆಯೋದು ಒಂದು. ಇನ್ನೊಂದು, ವಿಜೇಂದ್ರ ಈ ವಿಚಾರದಲ್ಲೂ ಕೂಡ ಯಾವುದೇ ಹೋರಾಟ ಮಾಡ್ತಿಲ್ಲ ಅಂತ ಬಿಂಬಿಸೋದು. ಒಟ್ಟಾರೆಯಾಗಿ ಡ್ಯಾಮೇಜ್ ಕಂಟ್ರೋಲ್ಗೆ ಈಗ ನುಸುಳುಕೋರರ ವಿರುದ್ಧ ಸಮರ ಸಾರುವ ನಿಟ್ಟಿನಲ್ಲಿ ಆ ಡ್ಯಾಮೇಜ್ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಮುಂದಾಗ್ತಾ ಇದೆ ಯತ್ನಾಳ್ ತಂಡ ಅಂತ. ಹಾಗಾಗಿ ಇವತ್ತು ಮಧ್ಯಾಹ್ನ ನಡೆಯುವಂತ ಅವರ ಸಭೆ ಬಹಳ ಮಹತ್ವ ಪಡೆದುಕೊಂಡಿದೆ, ಬಹಳ ಕುತೂಹಲ ಕೂಡ ಮೂಡಿಸ್ತಾ ಇದೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಮಸೂದ್ ತಮ್ಮೆಲ್ಲ ಮಾಹಿತಿಗಾಗಿ. ಬಣ ರಾಜಕಾರಣ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಅದು ಎಲ್ಲಿ ಹೋಗಿ ನಿಲ್ಲುತ್ತೆ, ಮತ್ತೇನೆಲ್ಲ ಬೆಳವಣಿಗೆಗಳಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕು. ಎಷ್ಟು ದಿನ ಅಂತ ನಾಜೂಕಿನ ಹೆಜ್ಜೆಯನ್ನು ಇಡೋದಕ್ಕೆ ಸಾಧ್ಯ ಇದೆ ಬಿಜೆಪಿ ಹೈಕಮಾಂಡ್ಗೆ ಅನ್ನೋದು ಪ್ರಶ್ನಾರ್ಥಕ ಚಿಹ್ನೆ.